ಸೂರ್ಯ, ಚಂದ್ರ ಮತ್ತು ಭೂಮಿ. ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದಾಗ ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತೆ. ಸೊ ಆವಾಗ ಭೂಮಿ ಎಲ್ಲ ಕತ್ಲೆ ಆಗಿಬಿಡುತ್ತೆ. ಇದು ಸೂರ್ಯ. ಚಂದ್ರಗ್ರಹಣ ಯಾವಾಗ ಆಗುತ್ತೆ ಅಂತಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ. ಆವಾಗ ಏನಾಗುತ್ತೆ, ಭೂಮಿ ನೆರಳು ಹೋಗ್ಬಿಟ್ಟು ಚಂದ್ರನ ಮೇಲೆ ಬೀಳುತ್ತೆ. ಸೊ ಆವಾಗ ಚಂದ್ರ ಫುಲ್ ಕಪ್ಪಾಗಿ ಕಾಣಿಸ್ತಾನೆ ಅಥವಾ ಕೆಂಪಾಗಿ ಕಾಣಿಸಬಹುದು. ಸೊ ಇದು ಚಂದ್ರಗ್ರಹಣ. ಸ್ತ್ರೀಯರ ಮೇಲೆ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆ, ಆಮೇಲೆ ಗ್ರಹಣ ಸಮಯ ಅಂತಂದರೆ ತುಂಬ ಕೆಟ್ಟ ಸಮಯ. ಓಕೆ, ಏನಾದರೂ ದುಷ್ಪರಿಣಾಮಗಳು ಬೀಳುತ್ತೆ. ಆ ಸಮಯದಲ್ಲಿ ಯಾವುದೇ ಥರದ್ದು ಚಟುವಟಿಕೆಗಳಲ್ಲಿ ಗರ್ಭಿಣಿಯರು ತೊಡಗಬಾರ್ದು ಅಂತ ನಮಗೆ ಎಚ್ಚರಿಕೆ ಕೊಡ್ತಾರೆ. ಸೊ ಇವಾಗ ಯಾವುದಾದ್ರೂ ಗರ್ಭಿಣಿ ಸ್ತ್ರೀಯರಿಗೆ ಆ ಥರ ಅಂದಾಗ ನಾವು ಎಷ್ಟೇ ಸಲ ಹೇಳಿದ್ರೇನೋ ಅವರು ನಂಬಲ್ಲ ಅದನ್ನು. ಡಾಕ್ಟ್ರು ಎಷ್ಟೇ ಸಲ ಹೇಳಿದ್ರೇನೋ ಅವ್ರ ತಲೆಯಲ್ಲಿ ತುಂಬ ಆಳವಾಗಿ ಕೂತ್ಕೊಂಡಿರುತ್ತೆ. ಅದು ಏನಂತಾರೆ, ಇದು ಹೊರಗಡೆ ಹೋದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಬೇಡ ಅಂತ. ಸೊ ಅವರು ಸೂರ್ಯಗ್ರಹಣ ಆಗೋದು ಡೇ ಟೈಮಲ್ಲಿ. ಸೊ ಆವಾಗ ಏನಾದರೂ ಕೆಲಸ ಮಾಡಲೇಬೇಕಾಗತ್ತೆ, ಅಥವಾ ನೀರಾದರೂ ಕುಡಿಬೇಕಾಗತ್ತೆ, ಊಟ ಆದರೂ ಸೇವನೆ ಮಾಡಬೇಕಾಗತ್ತೆ. ಓಕೆ, ಆ ಥರ ಮಾಡಿದಾಗ ಅವರಿಗೆ ಭಯ ಶುರು ಆಗಿಬಿಡುತ್ತೆ. ಏನಂತಂದರೆ, ನಾನು ಇವತ್ತು ಊಟ ಮಾಡಿದೆ, ನೀರು ಕುಡಿದೆ, ಗ್ರಹಣ ಸಮಯದಲ್ಲಿ ಏನಾದರೂ ಆಗ್ಬೋದಾ ನನ್ನ ಮಗು, ಈ ಥರದ್ದು ಮಾನಸಿಕ ಒತ್ತಡ ಒಂದು ಶುರು ಆಗುತ್ತೆ.